ಶ್ರೀ ಗುರುಭ್ಯೋ ನಮಃ. ಶ್ರೀ ಶಂಕರಾನಂದ ಸ್ವಾಮಿನೇ ನಮಃ. ಗುರುಪೂರ್ಣಿಮೆಯ ಶುಭಾಶಯಗಳು. ಮುಖ್ಯವಾಗಿ ಇವತ್ತು ಎಲ್ಲರಿಗೂ ಗೊತ್ತಿರತಕ್ಕಂಥ ಒಂದು ಶ್ಲೋಕ, ಗುರುಬ್ರಹ್ಮ ಗುರುರ್ವಿಷ್ಣು ಗುರುರ್ದೇವೋ ಮಹೇಶ್ವರ ಗುರು ಸಾಕ್ಷಾತ್ ಪರಬ್ರಹ್ಮ ತಸ್ಮೈ ಶ್ರೀ ಗುರವೇ ನಮಃ. ಈ ಒಂದು ಶ್ಲೋಕ ಗೊತ್ತಿಲ್ಲದವ್ರು ಯಾರೂ ಇರೋದಿಲ್ಲ. ಒಂದ್ಸಲಿ ಏನಾಯ್ತಂದರೆ, ನಮ್ಮ ಗುರುಗಳು, ಪರಮ ಗುರುಗಳು, ಶ್ರೀವಿದ್ಯೋಪಾಸಕರು, ಸೂರ್ಯೋಪಾಸಕರು ಆಗಿರ್ತಕ್ಕಂಥ, ಜ್ಯೋತಿಷ್ಯ ಬ್ರಹ್ಮರಾಗಿರ್ತಕ್ಕಂಥ ಇಸ್ಮಾಯಿಲ್ ಸ್ವಾಮಿ ಅವ್ರನ್ನ ಭೇಟಿಯಾದಾಗ ಒಂದ್ಸಲಿ ಕೇಳಿದರು, ಗುರುಬ್ರಹ್ಮ ಹೇಳ್ತೀಯಲ್ಲ ದಿವಸ, ಏನು ಅರ್ಥ ಅಂತ ಕೇಳಿದರು ನನಗೆ. ಏನಿಲ್ಲ ಸ್ವಾಮಿ, ಗುರುವೇ ಬ್ರಹ್ಮ, ಗುರುವೇ ವಿಷ್ಣುವು, ಗುರುವೇ ಮಹೇಶ್ವರ, ಗುರುವೇ ಎಲ್ಲವೂ, ಅದು ಅರ್ಥ ಅದರದು ಅಂಥೇಳಿ ಹೇಳಿದ ನಾನು. ಹಂಗಲ್ಲಲೇ ಅಂತ ಹೇಳಿದರು. ಅದಲ್ಲ ಅರ್ಥ, ರಹಸ್ಯ ಅರ್ಥ ಅದಲ್ಲೇ ಅಲ್ಲ. ಯಾವ ಗುರುವು ನಿನಗೆ ಬ್ರಹ್ಮನನ್ನು ತೋರಿಸುತ್ತಾನೋ, ಯಾವ ಗುರುವು ನಿನಗೆ ವಿಷ್ಣುವನ್ನು ತೋರಿಸುತ್ತಾನೋ, ಯಾವ ಗುರುವು ನಿನಗೆ ಈಶ್ವರನನ್ನು ತೋರಿಸ್ತಾನೋ, ಯಾವ ಗುರುವು ಆದರೆ ನಿನಗೆ ಸಾಕ್ಷಾತ್ ಪರಬ್ರಹ್ಮನನ್ನು ತೋರಿಸ್ತಾನೋ ಅಂಥವನಿಗೆ ಗುರು ಅಂತಾರೆ ಕಣಲೆ ಅಂತ ಹೇಳಿದರು. ಇದು ರಹಸ್ಯ. ಯಾವ ಗುರು ತೋರಿಸ್ತಾನೆ? ನಮ್ಮ ಈ ಒಂದು ಜ್ಯೋತಿಷ್ಯ ಪರಂಪರೆಯಲ್ಲಿ ನಮಗೆ ಮೂಲ ಗುರುಗಳು ಒಂದು ಶ್ಲೋಕವನ್ನು ಕೊಟ್ಟಿದ್ದಾರೆ. ಶಿವಂ ಹರಿಂ ವಿಧಾತಾರಂ ತತ್ಪತ್ನೀನ್ ತತ್ಸುತಾನ್ ಗುರೂನ್ ನತ್ವಾ ಸಮಸ್ತ ಪ್ರತ್ಯೂಹ ಶಾಂತಯೇ ಮಂಗಳಾಯ ಚ. ಎರಡೇ ಸಾಲಿನ ಶ್ಲೋಕ. ಎಷ್ಟಿದೆ ಇದರೊಳಗೆ ಅರ್ಥ ಅಂದರೆ, ಶಿವಂ ಶಿವ, ಹರಿಂ ಹರಿ, ವಿಧಾತಾರಂ ಬ್ರಹ್ಮ, ಬ್ರಹ್ಮಹರಿ ರುದ್ರಾದಿಗಳು ಮೂವರು ಬಂದರು. ಶಿವಂ ಹರಿಂ ವಿಧಾತಾರಂ ತತ್ಪತ್ನೀನ್, ಅವರ ಪತ್ನಿಯರು ಅಂದರೆ ಸರಸ್ವತಿ, ಲಕ್ಷ್ಮಿ, ಭಾರತಿ, ಈ ಮೂವರು ಬಂದರು. ತತ್ಪತ್ನೀನ್ ತತ್ಸುತಾನ್, ಅವ್ರ ಮಕ್ಕಳು ಅಂದರೆ ಗಣಪತಿ, ವಿಘ್ನೇಶ ಮತ್ತು ಷಣ್ಮುಖ ಮುಂತಾದವರೆಲ್ಲರೂ ಬಂದರು. ಸುತಾನ್ ಗುರೂನ್, ಮತ್ತು ಗುರು ಅಂದರೆ ದಕ್ಷಿಣಾಮೂರ್ತಿ ಅಥವಾ ಮೂಲ, ಈ ಎಲ್ಲವಕ್ಕೂ ಚೈತನ್ಯಕ್ಕೆ ಮೂಲ ಆಗಿರ್ತದೆ ಗುರೂನ್. ನತ್ವ ಸಮಸ್ತ ಪ್ರತ್ಯೂಹ, ಅವೆಲ್ಲವೂ ಕೂಡ ನಮಗೆ ಶಾಂತಯೇ ಮಂಗಳಾಯ ಚ, ಶಾಂತಿಯನ್ನು ಮಂಗಳವನ್ನು ಉಂಟು ಮಾಡಲಿ. ಶಾಂತಯೇ ಅನ್ನುವಂಥದ್ದು ವಿಶೇಷಣ ಅಲ್ಲಿ. ಶಾಂತಯೇ ಅಂದರೆ ನಾವು ಸುಮ್ಮನೆ ಸಮಾಧಾನವಾಗಿರ್ತೀವಲ್ಲ, ಅದಕ್ಕೆ ಶಾಂತಿ ಅಂದಿಲ್ಲ, ನಾವು ಹಂಗೆ ಕರ್ಕೊಂಡಿದ್ದೀವಿ ಅಷ್ಟೇ. ಶಾಂತಿ ಅಂದರೆ ಪರಮೋಚ್ಛವಾಗಿರ್ತಕ್ಕಂಥ ಮೋಕ್ಷವನ್ನು ಕೊಡ್ತಕ್ಕಂಥದ್ದು ಅಂತ ಅದರ ವಿಶೇಷ ಅರ್ಥ. ಈ ಶ್ಲೋಕವನ್ನು ನಾವು ಮಾಮೂಲಾಗಿ ಇದನ್ನು ನಿತ್ಯ ಹೇಳ್ಕೊಳ್ರಿ ಮಕ್ಕಳಿಗೆ ಎಲ್ಲರಿಗೂ ಅಂತ ಹೇಳ್ಕೊಡೋದು ನಮ್ಮಲ್ಲಿ ಪದ್ಧತಿ ಇದೆ. ಈ ಶ್ಲೋಕ ನಮ್ಮ ಒಂದು ಪರಂಪರೆಯಲ್ಲಿ ಇರ್ತಕ್ಕಂಥವ್ರಿಗೆ ಎಲ್ಲರಿಗೂ ನಮ್ಗೆ ಅದು ಸಾಮಾನ್ಯವಾಗಿ ಎಲ್ಲರಿಗೂ ಕೊಡ್ತೀವಿ ಅದನ್ನು. ಇದೊಂದು ಮಾಡ್ಕೊಂಡು ಹೋದ್ರೆ ಯಾಕಂದರೆ ಈ 6 ದೇವತೆಗಳನ್ನ ಉಪಾಸನೆ ಮಾಡಿದ್ರೆ ಸಾಕು, ವಿದ್ಯೆ ಬರ್ತದೆ, ಬ್ರಹ್ಮ ಅಂದರೆ ಸರಸ್ವತಿ ಜ್ಞಾನ ಬರ್ತದೆ, ಲಕ್ಷ್ಮೀನಾರಾಯಣ ಸ್ತುತಿ ಮಾಡಿದರೆ ಐಶ್ವರ್ಯ ಬರ್ತದೆ, ಅಧಿಕಾರ ಬರ್ತದೆ, ಪಾರ್ವತಿ ಪರಮೇಶ್ವರನ ಸ್ತುತಿ ಮಾಡಿದರೆ ಆರೋಗ್ಯ ಬರ್ತದೆ, ಸೌಂದರ್ಯ ಬರ್ತದೆ, ಮೋಕ್ಷವೂ ಸಿಗ್ತದೆ. ಇದು ಮೂಲ ಉದ್ದೇಶ. ಇನ್ನು ಇದು ಈ ಸಾಮಾನ್ಯ ಶ್ಲೋಕಗಳಲ್ಲಿ ಅರ್ಥ ತಿಳ್ಕೊಂಡ್ರೆ ಕೆಲವ್ರು ಹೆಂಗಿರ್ತದಂದರೆ, ನಮಗೆ ವೇದಾಂತ ಪ್ರಮಾಣ ಬೇಕು, ಶಾಸ್ತ್ರೀಯ ಪ್ರಮಾಣ ಬೇಕು, ಉಪನಿಷತ್ತುಗಳು ಬೇಕು ಅನ್ನೋ ಸಾಮಾನ್ಯ ಅದಿರ್ತದೆ, ಮನಸ್ಸಿಗಿರ್ತದೆ. ಆ ಥರ ಉಪನಿಷತ್ನಲ್ಲಿ ಏನು ಹೇಳಿದ್ದಾರೆ ಅಂತ ನಾವು ಗಮನಿಸಿದರೆ, ಯತೋ ವಾ ಯಮಾನಿ ಭೂತಾನಿ ಜಾಯಂತೆ ಯೇನ ಜಾತಾನಿ ಜೀವಂತಿ ಯತ್ ಪ್ರಯಂತ್ಯ ಅದೇನು ಯತ್ ಪ್ರಯತ್ನ್ಯಂತಭಿಸಂತಿ ವಿಶಂತಿ ತದ್ವಿಜಿಜ್ಞಾಸಸ್ವ ತದ್ಬ್ರಹ್ಮ. ಏನಂದರೆ ಇದರ ಅರ್ಥ ಹೇಳ್ತೀನಿ. ನಾನೇನಂದರೆ ಸಂಸ್ಕೃತ ನನಗೇನು ಅಷ್ಟೇನು ಬರುವಂಥದ್ದೇನಿಲ್ಲ, ಅಭ್ಯಾಸಗಳು ನಾವನ್ನೇನು ಮಾಡಲಿಲ್ಲ, ಕಂಠಪಾಠ ಮಾಡೋದು ನನಗೆ ಅಭ್ಯಾಸಗಳಿಲ್ಲ. ಅದನ್ನು ನೋಡಿಕೊಂಡು ಅದು ಬರ್ಕೊಂಡು ನಾನು ನಿಮಗೆ ಓದಿ ಹೇಳ್ತೀನಿ. ಏನಿದರ ಅರ್ಥ ಅಂದರೆ, ಇದು ಮಹಾಭಾರತದಲ್ಲಿ ಕೂಡ ಇದು ಬರ್ತದೆ. ಅದು ಏನಂದರೆ,
ಯಾವ ಜೀವಿ ಅಥವಾ ಈ ಎಲ್ಲವೂ ಜೀವಿಗಳು ಹುಟ್ಟಿಗೆ ಯಾವುದು ಕಾರಣವಾಗಿದೆಯೋ, ಯಾವುದು ಎಲ್ಲವೂ ಇದೆ ಅದು ಹುಟ್ಟಿಗೆ ಕಾರಣ ಆಗಿರೋದು, ಸ್ಥಿತಿಯಾಗಿ ಇರಲಿಕ್ಕೆ ಕಾರಣವಾಗಿರ್ತಕ್ಕಂಥದ್ದು, ನಾಶ ಹೊಂದಲಿಕ್ಕೆ ಕಾರಣ ಆಗಿರ್ತಕ್ಕಂಥದ್ದು ಯಾವ ಒಂದು ಚೈತನ್ಯವಿದೆಯೋ ಅದು ಪರಬ್ರಹ್ಮ. ಅದನ್ನು ತೋರಿಸೋದೇ, ಅದನ್ನು ತೋರಿಸ್ತಕ್ಕಂಥವನೇ ನಿಜವಾದ ಗುರು ಅಂಥೇಳಿ ವೇದಶಾಸ್ತ್ರಗಳು ಕೂಡ ಅದನ್ನ ಹೇಳ್ತವೆ. ಭಾಗವತದಲ್ಲಿ ಕೂಡ ಜನ್ಮ ಅದ್ಯಸ್ಯ ಯತಃ ಅಂತೇಳಿ ಅದು ಕೂಡ ಪ್ರಾರಂಭ ಆಗುತ್ತೆ. ಯಾಕಂದರೆ ಮೂಲ ಏನು ಶಾಸ್ತ್ರಗಳು ಹೇಳ್ತವೆ ಎಲ್ಲವೂ ಕೂಡ ಆತ್ಮನನ್ನು ಆತ್ಮ ಅಂತ ಕರೀತಾರೆ. ಅಂದರೆ ಇದು ಮೂಲ ಏನು, ಈ ಚೈತನ್ಯ ನಾನು ಮಾತಾಡ್ತಾ ಇದ್ದೀನಿ ಅಂದರೆ ಯಾವುದರಿಂದ ಮಾತಾಡ್ತಾ ಇದ್ದೇನೆ, ಎಲ್ಲಿವರೆಗೂ ಮಾತಾಡ್ತೇನೆ, ಎಲ್ಲಿವರೆಗೂ ಇರ್ತೇನೆ, ದೇಹ ಮಾತಾಡ್ತಾ ಇದೆಯಾ, ನಾಲಿಗೆ ಮಾತಾಡ್ತೀಯಾ, ನಾಲಿಗೆ ಈ ಕಣ್ಣು ನೋಡ್ತಾ ಇದೆಯಾ, ಇದು ಇದಕ್ಕಿಂತ ಹಿಂದೆ ಇರತಕ್ಕಂಥ ಶಕ್ತಿ ಏನು, ಈ ರಹಸ್ಯವನ್ನು ಗಮನಿಸ್ತಕ್ಕಂಥದ್ದೇ ಮುಖ್ಯವಾಗಿ ಈ ಸಾಧನ. ಇದನ್ನು ಯಾರು ಆ ಕಡೆಗೆ ಹರಿಸ್ತಾರೋ ಅವರಿಗೆ ಗುರುಗಳು ಅನ್ನಬೇಕು. ಇನ್ನು ಮಿಕ್ಕಿದವ್ರು ಗುರುಗಳು ಅನ್ನಂಗಿಲ್ಲ. ಅವ್ರಿಗೆ ಟೀಚರ್ಸ್ ಅವ್ರಿಗೆ ಶಿಕ್ಷಕರು ಅಂತಾರೆ, ಟೀಚರ್ಸ್ ಅಂತಾರೆ, ಆಮೇಲೆ ಉಪಾಧ್ಯಾಯರು ಅಂತಾರೆ, ಪ್ರಾಧ್ಯಾಪಕರು ಅಂತಾರೆ. ಅವರಿಗೆ ಗುರುಗಳು ಅನ್ನೋದಿಲ್ಲ. ಆದರೆ ಗುರುಗಳು ಅನ್ನಬೇಕು. ಆದರೆ ಈ ಮೂಲ ಗುರು ಶಬ್ದ ಎಲ್ಲಿ ಬರ್ತದೆ ಅಂದರೆ ಮೂಲ ಆತ್ಮಜ್ಞಾನವನ್ನು ತಿಳಿಸ್ತಕ್ಕಂಥ ಸ್ವರೂಪ ಎಲ್ಲಿ ಬರ್ತದೋ ಅವರಿಗೆ ಗುರುಗಳು ಅಂತ ಕರಿಬೇಕಾಗುತ್ತೆ. ಅದನ್ನು ಬಿಟ್ಟು ಎಲ್ಲರೂ ಕೂಡ ಗುರುಗಳು ಅಂತ ಕರೀಲಿಕ್ಕೆ ಸಾಧ್ಯ ಇಲ್ಲ. ಆದರೆ ನಾವು ಕರಿತೀವಿ ಆ ಗೌರವವನ್ನು. ಯಾಕಂದರೆ ಗುರು ಶಬ್ದ ಗೌರವ ಅನ್ನೋ ಒಂದು ಗುರು ಶಬ್ದದಿಂದ ಬಂದಿರೋದು. ಗೌರವವೇ ಗುರುವೇ ಗೌರವವಾಗಿದೆ. ಗೌರವ ಕೊಡಲಿಕ್ಕೆ ಗುರು ಅಂತ ಅಂತೀವಿ, ಏನೂ ತಪ್ಪಿಲ್ಲ. ಆದರೆ ಈ ಒಂದು ಶ್ಲೋಕದಲ್ಲಿ ಇಷ್ಟು ಅರ್ಥ ಇದೆ ಅಂದರೆ ಗುರು ಬ್ರಹ್ಮನನ್ನು ಬ್ರಹ್ಮ ಅಂದರೆ ಏನು, ಸೃಷ್ಟಿಕರ್ತ. ಯಾರು ಬ್ರಹ್ಮನನ್ನು ಉಪಾಸನೆ ಮಾಡ್ತಾರೋ ಅವನಿಗೆ ಜ್ಞಾನ ಬೆಳೀತದೆ. ಯಾಕಂದರೆ ಬ್ರಹ್ಮನ ಪೂಜೆ ಇಲ್ಲ ಅಂತೇಳಿ ಕಥೆಗಳು ಕಟ್ಟಿ ಕೈ ಬಿಟ್ಟಿದ್ದಾರೆ. ಈ ಕಥೆಕಾರ ಕೆಲವರು ಇದ್ದಾರೆ. ಬ್ರಹ್ಮನನ್ನು ಪೂಜೆ ಮಾಡಬಾರಂತ ಯಾವ ಶಾಸ್ತ್ರದೊಳಗೂ ಇಲ್ಲ. ಬ್ರಹ್ಮನನ್ನು ಪೂಜೆ ಮಾಡೋದು ಯಾವ ಶಾಸ್ತ್ರದೊಳಗೂ ಕೂಡ ಇಲ್ಲ. ಅದು ಕಥೆ ಹೇಳ್ತಾರೆ. ಅದು ಕಥೆ ಅವ್ರಿಗೆ ಇರಲಿ, ನಮಗೇನು ಬೇಕಾಗಿಲ್ಲ. ಬ್ರಹ್ಮನನ್ನು ಪೂಜೆ ಮಾಡ್ಬೋದು. ಬ್ರಹ್ಮನನ್ನು ಯಾರು ಪೂಜೆ ಮಾಡ್ತಾರೆ ವಿಶೇಷ ಜ್ಞಾನ ಬರ್ತದೆ. ಸೃಷ್ಟಿ ಮಾಡ್ತಕ್ಕಂಥ ಶಕ್ತಿ ನಮಗೆ ಯಾವ ಸಂಘ ಮಾಡ್ತೀವೋ ಅದು ಸಂಘ, ಆ ಗುಣಗಳು ನಮಗೆ ಬರ್ತವೆ. ಸಂಘ ಯಾರ್ದು ಮಾಡ್ತೀವೋ ಅದೇ ಗುಣಗಳು ನಮಗೆ ಬರ್ತವೆ. ಅದು ಸಹಜವಾಗಿ ಇರ್ತಕ್ಕಂಥದ್ದು. ಹಾಗಾಗಿ ನಾವು ಬ್ರಹ್ಮ ವಿಷ್ಣು ಮಹೇಶ್ವರನ ಸ್ತುತಿ ಮಾಡಿದರೆ ಆ ಜ್ಞಾನಗಳು ನಮಗೆ ಬರ್ತವೆ. ಅದನ್ನು ತೋರಿಸ್ತಕ್ಕಂಥ ಗುರುವಿಗೆ ಗುರು ಅನ್ನಬೇಕು. ಇದ್ರಾಗ ಇನ್ನೂ ಬ್ರಹ್ಮ ಅಂದರೆ ಸೃಷ್ಟಿ. ಇದೆಲ್ಲವೂ ಕೂಡ ಬ್ರಹ್ಮ ವಿಷ್ಣು ಮಹೇಶ್ವರು ಮೂರು ಬೇರೆ ಬೇರೆ ಅಲ್ಲ, ಎಲ್ಲವೂ ಸೇರಿಸಿ ಒಂದೇ. ಅದು ಹೇಗೆ ಅಂತ ಈಗ ತಿಳಿಯೋಣ. ಇದು ರಹಸ್ಯ. ಬ್ರಹ್ಮ ಅಂದರೆ ಸೃಷ್ಟಿ ಮಾಡ್ತಕ್ಕಂಥವನು. ಸೃಷ್ಟಿ ಅಂದರೆ ಜನ್ರೇಟ್, ಕ್ರಿಯೇಟಿವಿಟಿ. ಆ ಜನ್ರೇಟ್ ಮಾಡ್ತಕ್ಕಂಥವನಿಗೆ ಬ್ರಹ್ಮ. ಸೃಷ್ಟಿ ಮಾಡ್ತಕ್ಕಂಥ ಒಂದು ಕ್ರಿಯೆಯನ್ನು ಮಾಡ್ತಾಯಿದೆ. ಇಲ್ಲಿ ಇರ್ತಕ್ಕಂಥ ಒಂದೇ ಒಂದು ಚೈತನ್ಯ ವಸ್ತು ಅದು ಸೃಷ್ಟಿಯನ್ನು ಮಾಡ್ತಾಯಿದೆ. ಆವಾಗ ಏನಂತಾರೆ, ಅದಕ್ಕೆ ಬ್ರಹ್ಮ ಅಂತ ಕರೀತಾರೆ. ಅದೇ ಜನ್ರೇಟರ್ ಇಂಗ್ಲೀಷ್ನಲ್ಲಿ ಹೇಳೋದಾದರೆ. ಅದೇ ಶಕ್ತಿ ಆ ಹುಟ್ಟಿನ ಮೇಲೆ ಅದನ್ನು ಸ್ಥಿತಿಯಾಗಿರ್ತದಲ್ಲ, ಅದಕ್ಕೆ ವಿಷ್ಣು ಅಂದರೆ ಸಂರಕ್ಷಣೆ ಮಾಡ್ತಕ್ಕಂಥದ್ದು. ಅದೇ ಆಪರೇಟಿಂಗ್, ಇಂಗ್ಲೀಷ್ನಲ್ಲಿ ಅದೇ ಆಪರೇಟಿಂಗ್. ಮತ್ತು ಮೂರನೇದು ಶಿವ, ಈಶ್ವರ, ಡಿಸ್ಟ್ರಾಯ್, ವಿನಾಶಕರ್ತ. ಸೃಷ್ಟಿ ಮಾಡ್ತಾನೆ, ಸ್ಥಿತಿ ಮಾಡ್ತಾನೆ, ನಾಶನೂ ಮಾಡ್ತಾನೆ. ಈ ಮೂರು ಯಾವುದು ಅಂದರೆ GOD, ಗಾಡ್. ಅದೇ G ಅಂದರೆ ಜನ್ರೇಟರ್, O ಅಂದರೆ ಆಪರೇಟರ್, D ಅಂದರೆ ಡಿಸ್ಟ್ರಾಯ್, ನಾಶ. ಸೃಷ್ಟಿ ಸ್ಥಿತಿ ಲಯ ಮಾಡ್ತಕ್ಕಂಥ ಅವನಿಗೆ ಗಾಡ್. ಅದು ಗಾಡ್ ಅಲ್ಲಿಂದ ಬಂದಿರೋದು, ಮತ್ತು ಬೇರೆ ಏನಿಲ್ಲ. ಹೀಗೆ ಆ ಸ್ಥಿತಿಯನ್ನು ಇವೆಲ್ಲವೂ ಯಾವುದು ಮಾಡ್ತಾ ಇದೆಯೋ ಅದಕ್ಕೆ ಪರಬ್ರಹ್ಮ ಅಂತ ಕರೀತಾರೆ. ಗುರುಬ್ರಹ್ಮ ಗುರು ವಿಷ್ಣು ಗುರುರ್ದೇವೋ ಮಹೇಶ್ವರ ಗುರು ಸಾಕ್ಷಾತ್ ಪರಬ್ರಹ್ಮ ತಸ್ಮೈ ಶ್ರೀ ಗುರುವೇ ನಮಃ. ಇವು ಮೂರು ಬೇರೆ ಅಲ್ಲಯ್ಯ, ಇವೆಲ್ಲವೂ ಮಾಡ್ತಕ್ಕ ಒಂದೇ ಶಕ್ತಿ, ಅದೇ ಪರಬ್ರಹ್ಮ ಅಂತ ತೋರಿಸ್ತೀವಲ್ಲ, ಆ ತೋರಿಸ್ತಕ್ಕಂಥವರೇ ನಿಜವಾದ ಗುರು ಅಂಥೇಳಿ ಇದರ ರಹಸ್ಯವನ್ನು ಹೇಳ್ತಾರೆ. ಶಿವಾಯ ಗುರುವೇ ನಮಃ. ಶ್ರೀಮಾತ್ರೇ ನಮಃ.